ಗುಂಡ್ಲುಪೇಟೆಯಲ್ಲಿ ಅಬ್ದುಲ್ ನಜೀರ್ ಸಾಬ್ ಹುಟ್ಟುಹಬ್ಬಾಚರಣೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಅಬ್ದುಲ್ ನಜೀರ್ ಸಾಬ್ ಹುಟ್ಟುಹಬ್ಬದ ಹಿನ್ನೆಲೆ ಕರ್ನಾಟಕದ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಮತ್ತು ಅಬ್ದುಲ್ ನಜೀರ್ ಸಾಬ್ ಫೌಂಡೇಶನ್ ಹಾಗೂ ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕೂಟಗಳ ಸಹಯೋಗದಲ್ಲಿ ಅವರ ಸಮಾಧಿಗೆ ತೆರಳಿ ಪುಷ್ಪ ನಮನ ಸಲ್ಲಿಸಲಾಯಿತು. ನಂತರ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮೈಸೂರು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ಅಧ್ಯಕ್ಷರಾದ ನಾಗರಾಜು, ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಾದ HB ವೃಷಭೇಂದ್ರ, ಒಕ್ಕೂಟದ ರಾಜ್ಯ ಸಲಹೆಗಾರರಾದ ರಾಜು ಗುಂಡ್ಲುಪೇಟೆ, ಒಕ್ಕೂಟದ ಅಧ್ಯಕ್ಷ ರಾಜ ಮಹೇಂದ್ರ, ಕಾರ್ಯದರ್ಶಿ ಉಲ್ಲಾಸ್, ಬೃಂದಾ ಕೃಷ್ಣಗೌಡ, ಮೈಸೂರು ಒಕ್ಕೂಟ ಕಾರ್ಯದರ್ಶಿ ಮಹೇಶ್, ಒಕ್ಕೂಟ ಪದಾಧಿಕಾರಿಗಳಾದ ಪಿನ್ನಮ್ಮ, ಸೌಮ್ಯ, ಮಲ್ಲಿಕಾರ್ಜುನ್, ಮಹದೇವಚಾರಿ, ನಂದಕುಮಾರ್ ಹಾನೂರು, ಒಕ್ಕೂಟ ಅಧ್ಯಕ್ಷ ನಾರಾಯಣ, ರೇಖಾ, ದೇವರಾಜು, ಗುರುಮೂರ್ತಿ, ನಾಗರಾಜು, ಗಿರೀಶ್, ದೇವದಾಸ್, ಶಿವಮ್ಮ, ಮಹದೇವ, ಮುತ್ತಣ್ಣ ಹಾಗೂ ಇತರರು ಹಾಜರಿದ್ದರು. ವರದಿ ಗೋಲಿಪುರ, ಮಣಿಕಂಠ ನಾಯಕ್, ಚಾಮರಾಜನಗರ. ನಜೀರ್ ಸಾಬರ ಹೆಸರಿನಲ್ಲಿ ಹಲವಾರು ಬೇಡಿಕೆಗಳನ್ನ ಇಟ್ಟುಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಅಬ್ದುಲ್ ನಜೀರ್ ಸಾಬರ ಜನ್ಮದಿನವನ್ನು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಸಬಲೀಕರಣ ದಿನವನ್ನಾಗಿ ಘೋಷಣೆ ಮಾಡಬೇಕು ಅನ್ನುವಂಥ ಬಹಳ ಒಕ್ಕೊತ್ತಾಯವನ್ನು ನಾವು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದೀವಿ. ಜೊತೆಗೆ ನಜೀರ್ ಸಾಬರ ಭಾವಚಿತ್ರವನ್ನು ಕರ್ನಾಟಕದ ಎಲ್ಲ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ಇಡಬೇಕು ಮತ್ತು ಅವರ ಜಯಂತಿಯನ್ನು ಆಚರಿಸಲಿಕ್ಕೆ ಸರ್ಕಾರ ಅಧಿಕೃತವಾಗಿ ಸುತ್ತೋಲೆಯನ್ನು ಹೊರಡಿಸ್ಬೇಕು ಅನ್ನೋ ಒತ್ತಾಯವನ್ನು ನಿರಂತರ ಮಾಡ್ಕೊಂಡು ಬಂದಿದ್ದೀವಿ. ನಜೀರ್ ಸಾಬರ ಕರ್ಮಭೂಮಿ ಏನು ಗುಂಡ್ಲುಪೇಟೆ ಇದೆ, ಇಲ್ಲಿ ಗದಗದಲ್ಲಿರ್ತಕ್ಕಂಥ ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯದ ಪರವಾಗಿ ಅವ್ರ ವತಿಯಿಂದ ಒಂದು ಅಧ್ಯಯನ ಪೀಠವನ್ನು ಆರಂಭ ಮಾಡಬೇಕು ಮತ್ತು ಗದಗದ ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯಕ್ಕೆ ಅಬ್ದುಲ್ ನಜೀರ್ ಸಾಬರ ಹೆಸರನ್ನ ಇಡಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ಪರವಾಗಿ ಮತ್ತು ಅಬ್ದುಲ್ ನಜೀರ್ ಸಾಬ್ ಫೌಂಡೇಶನ್ ಪರವಾಗಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಹೋರಾಟವನ್ನು ಆರಂಭ ಮಾಡ್ತಾಯಿದ್ದೀವಿ. ಇದೇ ಜನವರಿ 3 ಅಥವಾ 4ನೇ ತಾರೀಕು ನಜೀರ್ ಸಾಬ್ ಫೌಂಡೇಶನ್ ಹೆಸರಿನಲ್ಲಿ ಅವರ ವಿಚಾರಧಾರೆಗಳನ್ನ ಇಡೀ ರಾಜ್ಯಾದ್ಯಂತ ವಿಸ್ತರಣೆ ಮಾಡಲಿಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ನಜೀರ್ ಸಾಬರನ್ನು ಜಯಂತಿಯನ್ನು ಆಚರಣೆ ಮಾಡೋ ನಿಟ್ಟಿನಲ್ಲಿ ಜನರ ಮಾನಸಕ್ಕೆ ಅವರ ವಿಚಾರಧಾರೆಗಳನ್ನ ತಗೊಂಡೋಗ್ಲಿಕ್ಕೆ ನಾವು ಹೊಸದಾಗಿ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಪಂಚಾಯತ್ ಸೈನಿಕರೇನಿದ್ದೀವಿ, ನಾವು ನಜೀರ್ ಸಾಬ್ ಫೌಂಡೇಶನ್ ಹೆಸರಿನಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಆಂದೋಲನವನ್ನು ಆರಂಭ ಮಾಡಬೇಕು ಅಂತೇಳಿ ಇವತ್ತು ಅವ್ರ ಸಮಾಧಿ ಮುಂದೆ ಒಂದು ಶಪಥವನ್ನು ಮಾಡುವಂಥರ ಮುಖಾಂತರ, ಒಂದು ಸಂಕಲ್ಪ ಮಾಡೋದ್ರ ಮುಖಾಂತರ ಇಡೀ ರಾಜ್ಯಾದ್ಯಂತ ಈ ಒಂದು ನಜೀರ್ ಸಾಬರನ್ನು ನೆನೆಸ್ಕೊಳ್ತಕ್ಕಂಥ ಅವರ ಕೊಡುಗೆಯನ್ನು ಬಣ್ಣಿಸ್ತಕ್ಕಂಥ ಅದರ ವಿಚಾರವನ್ನು ಹೇಳ್ತಾ ಪ್ರಜಾಪ್ರಭುತ್ವದ ಮೂಲ ಆಶಯ ಪ್ರಜೆಗಳೇ ಪ್ರಭುಗಳಾಗಬೇಕು ಅಂದರೆ ನಜೀರ್ ಸಾಬ್ ವಿಚಾರಧಾರೆಗಳು ಜನಮಾನಸಕ್ಕೆ ತಲುಪಬೇಕು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಗಟ್ಟಿ ಮಾಡೋದ್ರ ಮುಖಾಂತರ ಪ್ರಜಾಪ್ರಭುತ್ವನ ಉಳಿಸ್ಕೊಳ್ಳೋಣ. ಅವರ ಆದರ್ಶ ನಮಗೆ ಅವರ ದಾರಿದೀಪ ಆಗಲಿ, ಅವರ ಹೆಸರಿನಲ್ಲಿ ಅವರ ಸಂಕಲ್ಪವನ್ನು, ಅವರ ಅರ್ಧ ಕನಸು ಏನಾಗಿದೆ ಅದನ್ನು ನನಸು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರ ಜನ್ಮ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಅವರ ಆಶಯಗಳನ್ನು ಜನರ ಹತ್ರ ತಗೊಂಡೋಗ್ಲಿಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.